ಮೈಸೂರು ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಹಾಗೂ ಒಂದು ನಗರಸಭೆಯನ್ನು ರಚಿಸಲು ರಾಜ್ಯ ಸಚಿವ ಸಂಪುಟ ಸಭೆ ಇಂದು ಒಪ್ಪಿಗೆ ನೀಡಿದೆ. ಮೈಸೂರಿನ ಹೊರವಲಯದಲ್ಲಿರುವ ಬೋಗಾದಿ, ಶ್ರೀರಾಂಪುರ, ಕಡಕೋಳ ಮತ್ತು ರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದ್ದು, ಹಿನಕಲ್, ಕೂರ್ಗಳ್ಳಿ, ಬೆಳವಾಡಿ ಮತ್ತು ಹೂಟಗಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡ ಒಂದು ನಗರಸಭೆಯ ರಚನೆಗೆ ಸರ್ಕಾರ ಅಸ್ತು ಎಂದಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಮೈಸೂರಿನ ಸುತ್ತಮುತ್ತಲಿನ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಈ ನಿರ್ಧಾರ ಪೂರಕವಾಗಲಿದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಅವರ ಒತ್ತಾಯದ ಮೇರೆಗೆ ಈ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಎನ್ನಲಾಗಿದೆ. ಮೈಸೂರು ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಈ ನಿರ್ಧಾರಕ್ಕೆ ಸಂಸತ್ ಸದಸ್ಯರಾದ ಪ್ರತಾಪ್ ಸಿಂಹ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಚಿ ಕ್ರಿಯೇಷನ್ಸ್ ಎಂಬ ಸಂಸ್ಥೆಯು ಆಹನ ಎಂಬ ಕಿರುಚಿತ್ರವನ್ನು ನಿರ್ಮಿಸಿದ್ದು, ನವೆಂಬರ್ 14 ಶನಿವಾರ ಯೂಟ್ಯೂಬ್ನಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಚಿತ್ರದ ನಿರ್ದೇಶಕ ಪಿ. ಶ್ರೇಯಸ್, ಆಹನ ಚಿತ್ರವು ಸಾಮಾಜಿಕ ಕಳಕಳಿಯುಳ್ಳ ಚಿತ್ರವಾಗಿದ್ದು, ಕುಟುಂಬಾಧಾರಿತ ವಸ್ತುವನ್ನು ಒಳಗೊಂಡಿದೆ. ಕಳೆದ 8 ತಿಂಗಳ ಅವಧಿಯಲ್ಲಿ ಈ ಕಿರುಚಿತ್ರ ನಿರ್ಮಿಸಿದ್ದು, ಇದಕ್ಕಾಗಿ ಹಲವಾರು ಮಂದಿ ದುಡಿದಿದ್ದಾರೆ. ಸಿನಿಮಾ ಪ್ರಿಯರು ಮತ್ತು ಕಲಾಭಿಮಾನಿಗಳು ನಮ್ಮ ಚಿತ್ರ ನೋಡಿ ಬೆಂಬಲಿಸಬೇಕು ಅಂತ ಮನವಿ ಮಾಡಿದರು. ಈ ಕಿರುಚಿತ್ರ ನಿರ್ದೇಶನ ಮಾಡಿದಂಥವರು ಶ್ರೇಯಸ್ ಪಿ ಅವರು ಅವರ ಕಥೆ, ಚಿತ್ರಕಥೆ ಮತ್ತು ನಿರ್ದೇಶನ ಅವರೇ. ಅದರಲ್ಲಿ ಅವರು ಕೂಡ ಅಭಿನಯ ಮಾಡಿದ್ದಾರೆ. ಮಾಡಕ್ಕೆ ಪ್ರಾರಂಭ ಮಾಡಿದ್ದು ಮಾರ್ಚ್ನಿಂದ ಸ್ಕ್ರಿಪ್ಟ್ ಕಥೆ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಇಲ್ಲಿವರೆಗೂ ನಿರಂತರವಾಗಿ ಕೊರೋನಾ ಇದ್ದ ಕಾರಣದಿಂದ ನಾವು ಜುಲೈಗೆ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದು, ಅದಾಗಲಿಲ್ಲ. ಅದಕ್ಕೆ ಈ ತಿಂಗಳು ನವೆಂಬರ್ 14ನೇ ತಾರೀಕು ದಿನ ಫೇಸ್ ಮಾಡಿಲ್ಲ. ಮತ್ತೆ ಯಾವ್ಯಾವ ಆಕ್ಟಿಂಗ್ ಅಂದ್ರೆ ಇಲ್ಲಿ ಸಿನಿಮಾ ಸೀರಿಯಲ್ ಎಲ್ಲ ಆಕ್ಟ್ ಮಾಡಿಲ್ಲ. ಹವ್ಯಾಸ ತಂಡಗಳಲ್ಲಿ ಆಕ್ಟ್ ಮಾಡಿದ್ರು. ಅದು ಬಿಟ್ಟರೆ ರಂಗಾಯಣದಲ್ಲಿ ಕಲಾವಿದರಾಗಿದ್ರು. ನಾವಿದನ್ನ ಒಂದು ಕಿರುಚಿತ್ರ ಅನ್ನೋದಕ್ಕಿಂತ ಒಂದು ಸಿನಿಮಾ ರೀತಿಯಲ್ಲಿ ಔಟ್ಪುಟ್ ನ ಕೊಡಬೇಕು. ಕಿರುಚಿತ್ರ ಅಂತಂದ್ರೆ ಇವಾಗೆಲ್ಲ ಫಸ್ಟ್ ಪಾಯಿಂಟ್ ಬರೋದು ಕ್ಯಾಮ್ರಾ ವರ್ಕ್ ಸರಿ ಇಲ್ಲ, ಸ್ವಲ್ಪ ಮ್ಯೂಸಿಕ್ ಆಗಬೇಕಿತ್ತು, ಡಬ್ಬಿಂಗ್ ಸರಿ ಆಗಿಲ್ಲ, ಕನೆಕ್ಷನ್ಸ್ ಆಗಬೇಕಿತ್ತು, ಅಥವಾ ಅದರ ಒಂದು ಮೆಸೇಜ್ ಕೊಡುವಂಥದ್ದು. ಭಾರತೀಯ ಜನತಾ ಪಕ್ಷವು ದೇಶಭಕ್ತರು ಹಾಗೂ ರಾಷ್ಟ್ರ ಪ್ರೇಮಿಗಳು ಕಟ್ಟಿದ ಪಕ್ಷವಾಗಿದ್ದು, ದೇಶದಾದ್ಯಂತ ಹೆಮ್ಮರವಾಗಿ ಬೆಳೆಯುತ್ತಿದೆ. ನಾವೆಲ್ಲರೂ ಬಿಜೆಪಿಯ ಕಾರ್ಯಕರ್ತರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾಗಿದೆ ಎಂದು ರಾಜ್ಯ ತೋಟಗಾರಿಕೆ ಸಚಿವರಾದ ಡಾ ನಾರಾಯಣಗೌಡ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಯಶಸ್ವಿನಿ ಸಮುದಾಯ ಭವನದಲ್ಲಿ ನಡೆದ ಬಿಜೆಪಿ ಪ್ರಶಿಕ್ಷಣ ವರ್ಗ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮುನ್ನಡೆಯುತ್ತಿರುವ ಬಿಜೆಪಿ ಕಾರ್ಯಕರ್ತರು ಶಿಸ್ತು ಮತ್ತು ಬದ್ಧತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಮುನ್ನಡೆಯಬೇಕು ಎಂದರು. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪಕ್ಷದ ಜನಪರವಾದ ಕಾರ್ಯಕ್ರಮಗಳ ಫಲವನ್ನ ಜನಸಾಮಾನ್ಯರಿಗೆ ತಲುಪಿಸುವ ಮೂಲಕ ಮತದಾರರ ಮನಸ್ಸು ಒಲಿಸಿ ಪಕ್ಷವನ್ನು ಸದೃಢಗೊಳಿಸಬೇಕು ಎಂದು ಸಚಿವರು ಮನವಿ ಮಾಡಿದರು. ನಮ್ಮ ತಾಲೂಕು ನನ್ನ ಮತ್ತೆ ಚುನಾವಣೆ ಹೋಗಿದ್ವಿ. ಚುನಾವಣೆಯಲ್ಲಿ ಸ್ವಲ್ಪ ಕೇಳುವುದಲ್ಲೂ ಸ್ವಲ್ಪ ನಡೀತು. ನಮ್ಮ ಮನವಿ ಏನಿದ್ದು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ನಮ್ಮ ಟೀಚರ್ಸ್ ಇರ್ಬೋದು, ಎಲ್ಲ ನಮ್ಮ ಸರ್ಕಾರಿ ನೌಕರರು ನಮಗೆ ರಾಜಕಾರಣಿಗೆ ವೇಷ, ಬಣ್ಣ, ಸುಣ್ಣ ಹಾಕೋಕ್ಕೆ ಬಿಟ್ಬಿಟ್ಟು ದಯವಿಟ್ಟು ನಾವ್ಯಾರೋ ಹಾಕೋಬಾರ್ದು ಅಂತ ನಾನು ಮನವಿ ಮಾಡಿದ್ದೆ. ಇದೇ ತಾನೆ, ಏಕೆಂದರೆ ನಾವ್ಯಾರು ಕಿತ್ತಾಡಬಾರ್ದು. ರಾಜಕಾರಣಿಗಳು ನಾವು ಅದು ಬಂದು ರಾಜಕಾರಣಿಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತಾಲೂಕಿಗೆ ಅಪ್ರೂವಲ್ ಆಗುತ್ತೆ. ನಾನು ಏನು ಹೇಳ್ಕೊಂಡು ಹೋಗ್ತಾ ಇದ್ದೆ ನಿಮಗೆ, ದುಃಖದ ಪ್ರಶ್ನೆ 700 ಕೋಟಿ ನಾನು ಕೇಳಿದ್ದೆ. ಅದು 700 ಕೋಟಿ ಅಪ್ರೂವಲ್ ಆಗಿರಲಿಲ್ಲ. ಈ ಪುಣ್ಯಾತ್ಮ ಯಾತಕ್ಕಾಗಿ ಅಂತ ಹೇಳಿದ್ರೆ ಜನ್ಮಭೂಮಿ ಋಣ ತೀರಿಸೋದಕ್ಕೋಸ್ಕರನೋ ಈ ತಾಲೂಕಿನ ಅಭಿವೃದ್ಧಿಗಾಗೋ ಗೊತ್ತಿಲ್ಲ. ಕಣ್ಣಿಂದ ನೋಡಿ, ನಾಳೆ ಶನಿವಾರ ದಿನ ಒಂದಿನಿಂದ 1.5 ಕೋಟಿ ಅನುದಾನ ನಮ್ಮ ರೈತ ಸಮುದಾಯಕ್ಕೆ ರೈತ ಮೇಳ ಅಂತೇಳಿ ನಮ್ಮ ತಾಲೂಕಿನಿಂದಲೇ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ತಾವ್ಯಾರು ಇದ್ರ ಬಂದು ಕಣ್ಣಿಂದ ನೋಡಿ ಆ ಕಾರ್ಯಕ್ರಮ
ತುಂಬಾ ಚೆನ್ನಾಗಿ ಬರುತ್ತೆ. ಯಡಿಯೂರಪ್ಪ ಅವರ ಜನ್ಮಭೂಮಿ ಅನ್ನೋದು ಗೋಸ್ಕರ ಏನೇ ಕಾರ್ಯಕ್ರಮ ನಮ್ಮ ರೇಷ್ಮೆ ಇಲಾಖೆ ಇರ್ಬೋದು, ನಮ್ಮ ತೋಟಗಾರಿಕೆ ಇರ್ಬೋದು, ಮತ್ತೆ ನಮ್ಮ ಕೃಷಿ ಇರ್ಬೋದು, ಅದನ್ನ ಈ ನಮ್ಮ ಕರ್ನಾಟಕದಲ್ಲಿ ಏನು ಒಂದು ಸೌಲಭ್ಯಗಳನ್ನು ಕೊಡಬೇಕು, ನಮ್ಮ ಸಾಲನಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದು ಶುರು ಆಗ್ತಾ ಇದೆ. ಅಭಿವೃದ್ಧಿ ಕಡೆಗಂತೂ ನಿಜವಾಗ್ಲೂ ನಮ್ಮ ತಾಲೂಕು ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ ನಾನು ತೀರ್ಮಾನ ತಗೊಂಡೆ. ಅದಕ್ಕಾಗಿ ನನ್ನ ಶರೀರ ತ್ಯಾಗ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ನಿಜವಾಗ್ಲೂ. ಯಾಕೆಂದ್ರೆ ತಾವೆಲ್ಲ ವಿದ್ಯಾವಂತರು, ನಾವೇನು ಅಷ್ಟೊಂದು ವಿದ್ಯಾವಂತರು ಏನಲ್ಲ. ನಾನೇನು ಒಂದು ಗುರಿಯನ್ನು ಇಟ್ಕೊಂಡು ಬಂದಿದ್ದೆ, ತಾಲೂಕನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ. ಯಾಕೆಂತ ಹೇಳಿದ್ರೆ ನನಗೆ ಮನೆ ಕಟ್ಟಬೇಕು, ಕಾಂಪ್ಲೆಕ್ಸ್ ಕಟ್ಟಬೇಕು, ಜಮೀನು ತೆಗಿಬೇಕು ಅಂತ ಆಸೆ ನಿಜವಾಗ್ಲೂ ಇಲ್ಲ. ಭಗವಂತ 200 ರೂಪಾಯಿ ತಗೊಂಡು ಬಾಂಬೆಗೆ ಹೋಗಿದ್ದೆ, 2 ರೂಪಾಯಿ ಮೇಲೂ ನಾನು ಜೀವನ ಮಾಡ್ತಾ ಇದ್ದೆ. ಆ ದಿನ 2 ಜೋಡಿ ಬಟ್ಟೆ ಇದು ಅದರಲ್ಲೇ ನಾನು ತೃಪ್ತನಾಗಿ ಈ ತಾಲೂಕಿನ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗೋದೇ ನನ್ನ ಗುರಿ ನಿಜವಾಗ್ಲೂ. ಬೇಕಾದ್ರೆ ತಾವು ಬಾಂಡ್ ಪೇಪರ್ ಮೇಲೆ ಬರ್ಸ್ಕೋಬಹುದು. ನನ್ನ ಪಕ್ಷ ಬಿಟ್ಟು ಮರ್ತು ಬಿಡೋಣ. ಇವಾಗ ಅಭಿವೃದ್ಧಿ ಕಡೆ ನಾವು ತಿರುಗೋಣ. 1,000 ಕೋಟಿ ಅನುದಾನ ತಾಯಂದಿರ ನಿಜವಾಗ್ಲೂ ಬೇಕಾದ್ರೆ ಚರ್ಚೆ ಮಾಡಿ. ನಿಮ್ಗೆಲ್ಲರಿಗೂ ಅದೃಷ್ಟ ಕೂಡ ಬಂದಿದೆ. ನನ್ನ ತಾಯಂದಿರಿಗೆ 660 ಕೋಟಿ ರೂಪಾಯಿ KRS ನಿಂದ ತಂದು ಮನೆಗೆ ನೀರು ಕೊಡೋ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡ್ತಾರೆ. ಇನ್ನು ಕೇವಲ ಕೋವಿಡ್ ಹರಡುವಿಕೆಯನ್ನ ತಡೆಗಟ್ಟುವ ಉದ್ದೇಶದಿಂದ ಕರ್ನಾಟಕದಿಂದ ತಮಿಳುನಾಡಿಗೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವನ್ನು ರದ್ದುಗೊಳಿಸಿದ್ದು, ಇದೀಗ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರು ಮತ್ತು ಬೆಂಗಳೂರಿನಿಂದ ಊಟಿ, ಕೊಯಮತ್ತೂರು, ಮಧುರೈ ಸೇರಿದಂತೆ ತಮಿಳುನಾಡಿನ ಹಲವು ಭಾಗಗಳಿಗೆ ಬಸ್ ಸಂಚಾರ ಆರಂಭ ಮಾಡಲಾಗಿದೆ. ಹಬ್ಬದ ಸಮಯದಲ್ಲಿ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ 1,000 ಹೆಚ್ಚುವರಿ ಬಸ್ಗಳ ಸಂಚಾರವನ್ನು ಕೆಎಸ್ಆರ್ಟಿಸಿ ಆರಂಭಿಸಿದ್ದು, ಈ ಹಿಂದೆ ಓಣಂ ಹಬ್ಬದ ಹಿನ್ನೆಲೆಯಲ್ಲಿ ಕೇರಳಕ್ಕೂ ಬಸ್ಗಳ ಕಾರ್ಯಾಚರಣೆ ನಡೆಸಲಾಗಿತ್ತು. ಹೋಗಿ ಸರ್ ಹೋಗಿ ಮನ್ನಾರಿ ಸತ್ಯ ಕೊಯಮತ್ತೂರ್ ಸತ್ಯ ಕೊಯಮತ್ತೂರ್ हाँ बस से ಗ್ರಾಮ ಪಂಚಾಯಿತಿಗಳ ಚುನಾವಣೆ ಹಿನ್ನೆಲೆ ರಾಜ್ಯ ಚುನಾವಣಾ ಆಯೋಗವು ಜಿಲ್ಲಾಧಿಕಾರಿಗಳ ಸಭೆ ಕರೆದಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿರುವ ಚುನಾವಣಾ ಆಯುಕ್ತರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಂಬಂಧಿಸಿದ ಪೂರ್ವ ಸಿದ್ದತೆಗಳು, ಕೋವಿಡ್ನ ಪ್ರಸ್ತುತ ಪರಿಸ್ಥಿತಿ ಕುರಿತ ಚರ್ಚೆ, ಪ್ರವಾಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮತಗಟ್ಟೆಗಳ ಸ್ಥಿತಿಗತಿಗಳು, ಮತಗಟ್ಟೆ ಅಧಿಕಾರಿಗಳ ನೇಮಕ ಮತ್ತು ತರಬೇತಿ ಕುರಿತು ಚರ್ಚೆ ನಡೆಸಲಿದ್ದಾರೆ. ಚುನಾವಣಾ ಆಯುಕ್ತರು ನವೆಂಬರ್ 17ರಂದು ಬೆಳಗ್ಗೆ ಬೆಂಗಳೂರು, ಕಲಬುರಗಿ ವಿಭಾಗದ ಜಿಲ್ಲಾಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದು, ಅಂದು ಮಧ್ಯಾಹ್ನ ಬೆಳಗಾವಿ, ಮೈಸೂರು ವಿಭಾಗದ ಜಿಲ್ಲಾಧಿಕಾರಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ. ಮೈಸೂರು ನಗರ ಮತ್ತು ಸುತ್ತಮುತ್ತ ಭೂ ಕಬಳಿಕೆ ಮತ್ತು ಅಕ್ರಮಗಳನ್ನು ತಡೆಯಲು ಜಾಗೃತ ದಳವನ್ನು ರಚಿಸಲಾಗುತ್ತಿದೆ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ತಿಳಿಸಿದ್ದಾರೆ. ಮೂಡಾ ಕಚೇರಿಯ ಸಭಾಂಗಣದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಖಾಸಗಿ ಬಡಾವಣೆಗಳ ಡೆವಲಪರ್ಸ್ ಮತ್ತು ಅಕ್ರಮ ಒತ್ತುವರಿಗಳ ಮೇಲೆ ಜಾಗೃತ ದಳಗಳ ನಿಗಾ ಇಡಲಾಗಿದೆ ಎಂದರು. ಮೂಡಾ ಹಾಗೂ ಭೂಮಾಲೀಕರ ಜಂಟಿ ಸಹಭಾಗಿತ್ವದಲ್ಲಿ ಬಡಾವಣೆ ಅಭಿವೃದ್ಧಿ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗುತ್ತೆ. ಉದ್ದೇಶಿತ ಯೋಜನೆಗಳ ಬಗ್ಗೆ ಭೂಮಾಲೀಕರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು 18 ತಿಂಗಳ ಒಳಗಾಗಿ ಯೋಜನೆಯನ್ನ ಪೂರ್ಣಗೊಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮೂಡಾ ಆಯುಕ್ತರಾದ ಡಾ. ಡಿ.ಬಿ. ನಟೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಹಸಿರು ಪಟಾಕಿ ಎಂದರೇನು ಎಂಬುದನ್ನು ಕೂಡಲೇ ಸ್ಪಷ್ಟಪಡಿಸಿ ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತಾಕೀತು ಮಾಡಿದೆ. ಕೊರೋನಾ ಹಿನ್ನೆಲೆಯಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿ ಮಾರಾಟ ಮತ್ತು ಸಿಡಿಸುವುದಕ್ಕೆ ನಿರ್ಬಂಧ ಹೇರಿರುವ ರಾಜ್ಯ ಸರ್ಕಾರ ಹಸಿರು ಪಟಾಕಿಗಳನ್ನು ಮಾತ್ರ ಮಾರಾಟ ಮಾಡಲು ಅವಕಾಶ ನೀಡಿದೆ. ಆದರೆ ರಾಜ್ಯ ಸರ್ಕಾರದ ಈ ಆದೇಶಕ್ಕೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯವನ್ನು ತಪ್ಪಿಸಲು ಎಲ್ಲಾ ಬಗೆಯ ಪಟಾಕಿಗಳನ್ನು ನಿರ್ಬಂಧಿಸುವಂತೆ ಕೋರಿ ಕೆಲವರು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹೂಡಿದ್ರು. ಆ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಾಧೀಶರಾದ ಎಎಸ್ ಓಕಾ ನೇತೃತ್ವದ ವಿಭಾಗೀಯ ಪೀಠವು ರಾಜ್ಯ ಸರ್ಕಾರ ಹಸಿರು ಪಟಾಕಿ ಮಾರಾಟಕ್ಕೆ ಅವಕಾಶ ನೀಡಿ ಹೊರಡಿಸಿರುವ ಆದೇಶಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದೆ.
ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶದಲ್ಲಿ ಸ್ಪಷ್ಟತೆಯೇ ಇಲ್ಲ. ಆದೇಶವೇ ಅರ್ಥಹೀನವಾಗಿದೆ. ಹಸಿರು ಪಟಾಕಿ ಎಂದರೆ ಏನು ಎಂಬುದನ್ನೇ ಸ್ಪಷ್ಟಪಡಿಸಿಲ್ಲ. ಆದ್ದರಿಂದ ಶುಕ್ರವಾರದೊಳಗೆ ಈ ಬಗ್ಗೆ ಸ್ಪಷ್ಟನೆ ನೀಡಿ ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಇಷ್ಟೇ ಅಲ್ಲದೆ ಪಟಾಕಿಯಿಂದಾಗಿ ವಾಯು ಮಾಲಿನ್ಯ ಉಂಟಾಗಬಹುದು, ಕೊರೋನಾ ಹರಡಲು ಕಾರಣವಾಗಬಹುದು. ಈ ಬಗ್ಗೆ ಸಮರ್ಪಕವಾದ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಪಟಾಕಿಯನ್ನು ನಿರ್ಬಂಧಿಸಲಾಗುತ್ತೆ ಎಂದು ನ್ಯಾಯಾಲಯ ಎಚ್ಚರಿಕೆ ನೀಡಿದೆ. ಹಾಗೆಯೇ ವಾಯು ಮಾಲಿನ್ಯ ತಡೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು ಎಂಬ ಬಗ್ಗೆ ವಿವರಣೆ ನೀಡಲು ಸೂಚನೆ ನೀಡಿದೆ. ಪಟಾಕಿಗಳಲ್ಲಿ ಸ್ಫೋಟಕಗಳ ಪ್ರಮಾಣ ಕಡಿಮೆ ಇದ್ರೆ ಅದೇ ಹಸಿರು ಪಟಾಕಿ ಅಂತ ಮೈಸೂರಿನ ಪಟಾಕಿಗಳ ಮಾರಾಟಗಾರರು ಸ್ಪಷ್ಟನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಈ ಬಾರಿ ರಾಜ್ಯದಲ್ಲಿ ಹಸಿರು ಪಟಾಕಿಗಳನ್ನು ಮಾತ್ರ ಸಿಡಿಸಲು ಅನುಮತಿ ನೀಡಿದ್ದು, ಆರೋಗ್ಯ ಸಚಿವರಾದ ಡಾ ಕೆ ಸುಧಾಕರ್ ಹಸಿರು ಪಟಾಕಿ ಅಂದರೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಗೊಂದಲ ಸೃಷ್ಟಿಸಿದ್ರು. ಅಲ್ಲದೆ ಜನರಿಗೂ ಕೂಡ ಹಸಿರು ಪಟಾಕಿ ಅಂದ್ರೆ ಏನು ಅನ್ನೋದರ ಬಗ್ಗೆ ಗೊಂದಲ ಇತ್ತು. ಇಂದು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮೈಸೂರಿನ ಪಟಾಕಿ ಮಾರಾಟಗಾರರು ಪಟಾಕಿ ಸಿಡಿಸೋದ್ರಿಂದ ವಾತಾವರಣ ಕಲುಷಿತವಾಗುತ್ತೆ ಅನ್ನುವ ಆರೋಪಗಳಿವೆ. ಆದರೆ ಪಟಾಕಿಗಳ ಬಳಕೆಯಿಂದ ಉಂಟಾಗುವ ಮಾಲಿನ್ಯಕ್ಕಿಂತಲೂ ವಾಹನ ಮತ್ತು ಕೈಗಾರಿಕೆಗಳಿಂದ ಉಂಟಾಗುವ ಮಾಲಿನ್ಯನೇ ಹೆಚ್ಚು. ಇದನ್ನ ಸುಪ್ರೀಂ ಕೋರ್ಟ್ ಸಹ ಒಪ್ಪಿಕೊಂಡಿದೆ. ಜೊತೆಗೆ 2017ರಲ್ಲಿ ಹಸಿರು ಪಟಾಕಿಗಳನ್ನು ತಯಾರಿಸಿ ಮಾರಾಟ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆ ಆದೇಶದ ಮೇರೆಗೆ ಪಟಾಕಿ ತಯಾರಕರು ಒಪ್ಪಂದ ಮಾಡಿಕೊಂಡಿದ್ದು, ಕಡಿಮೆ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ಬಳಸಿ ತಯಾರಿಸಲಾಗುವ ಪಟಾಕಿಗಳಿಗೆ ಹಸಿರು ಪಟಾಕಿ ಅಂತ ಕರೆಯಲಾಗುತ್ತೆ ಅಂತ ಸ್ಪಷ್ಟನೆ ನೀಡಿದ್ರು. ದೊಡ್ಡ ಕಂಪನಿಗಳು ಮಾತ್ರ ಹಸಿರು ಪಟಾಕಿಗಳ ಚಿಹ್ನೆ ಬಳಸಿ ಪಟಾಕಿ ತಯಾರಿಸಿ ಮಾಡ್ತಾ ಇವೆ. ಆದರೆ ಕೆಲವು ಗುಡಿ ಕೈಗಾರಿಕೆಗಳು ಮಾತ್ರ ಚಿಹ್ನೆಗಳನ್ನ ಬಳಸಿಲ್ಲ. ಆದರೂ 2018 ಮತ್ತು 19ನೇ ಸಾಲಿನಲ್ಲಿ ತಯಾರಾಗಿರುವ ಪಟಾಕಿಗಳೆಲ್ಲ ಹಸಿರು ಪಟಾಕಿಗಳೇ ಆಗಿವೆ. ಕೆಲವು ಪಟಾಕಿ ಬಾಕ್ಸ್ಗಳ ಮೇಲೆ ಹಸಿರು ಪಟಾಕಿಗಳ ಚಿಹ್ನೆ ಮುದ್ರಣವಾಗಿಲ್ಲ. ಆದರೆ ಅವುಗಳು ಹಸಿರು ಪಟಾಕಿಗಳು ಅಂತ ಹೇಳಲು ಸಾಧ್ಯವಿಲ್ಲ. ಈ ಬಾರಿ ನಾವು 95% ಹಸಿರು ಪಟಾಕಿಗಳನ್ನೇ ಮಾರಾಟ ಮಾಡ್ತೇವೆ ಅಂತ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಾರದ ಕೆಳಗಡೆ ಪಟಾಕಿ ಬ್ಯಾನ್ ಮಾಡಿದ್ದೀವಿ, ಇದರಿಂದ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಇದನ್ನು ಪ್ರಕಟಣೆಯನ್ನು ಹೊರಡಿಸ್ತಾರೆ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಮತ್ತೆ ವಾಪಸ್ ತಗೋತಾರೆ. ಇಲ್ಲ, ಹಸಿರು ಪಟಾಕಿಗಳನ್ನ ಮಾತ್ರ ನೀವು ಬಳಸಿ, ಪರಿಸರ ಸ್ನೇಹಿ, ಇದರಿಂದ ಹಬ್ಬ ಮಾಡ್ಕೊಳ್ಳಿ, ಸರಳವಾಗಿ ಹಬ್ಬ ಆಚರಿಸಿ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಪ್ರಕಟಣೆ ಹೊರಡಿಸ್ತಾರೆ. ಈ ಹಸಿರು ಪಟಾಕಿ ಅಂದರೆ ಏನು ಅನ್ನೋದು ಎಲ್ಲರಲ್ಲೂ ಗೊಂದಲ ಇದೆ. ಏನಿದು ಹಸಿರು ಪಟಾಕಿ ಅಂದರೆ ಏನು, ಬೇರೆ ಪಟಾಕಿ ಹೊಡಿಬೇಡಿ ಅನ್ನೋ ಒಂದು ಇದು, ಅದನ್ನು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ನಾವಿವತ್ತು ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಒಂದು ಗುಡಿ ಕೈಗಾರಿಕೆ. ಪಟಾಕಿ ಅನ್ನೋದು ಗುಡಿ ಕೈಗಾರಿಕೆ. ಇದು ಮ್ಯಾಕ್ಸಿಮಮ್ ನಮ್ಮ ಭಾರತದಲ್ಲಿ ಪ್ರೊಡಕ್ಷನ್ ಆಗುವಂತಹ ಟೋಟಲ್ ಪಟಾಕಿಗಳಲ್ಲಿ 90% ಶಿವಕಾಶಿನಲ್ಲೇ ತಯಾರಾಗುತ್ತೆ. ಇನ್ನು 10% ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೈಗಾರಿಕೆಗಳಿದೆ. ಈ 90% ತಯಾರಾಗೋದು ಕೂಡ ಕಂಪ್ಲೀಟ್ ಶಿವಕಾಶಿನಲ್ಲಿ. ಇದು ಗುಡಿ ಕೈಗಾರಿಕೆ ಆಗಿರೋದ್ರಿಂದ ಅವರ ಫೋರ್ ಫಾದರ್ಸ್, ಮೇ ಬಿ ಅವ್ರ ತಂದೆಯವರಾಗಿರ್ಬೋದು, ತಾತ ಆಗಿರ್ಬೋದು, ಯಾರೋ ಶುರು ಮಾಡಿರ್ತಾರೆ. ಅದನ್ನ ಅದೇ ಸಿಸ್ಟಮ್ನೇ, ಅವತ್ತಿಂದ ಏನಿತ್ತು ಅದೇ ಸಿಸ್ಟಮ್ನ ಇಟ್ಕೊಂಡು ಇವರು ನಡ್ಸ್ಕೊಂಡು ಬಂದಿರ್ತಾರೆ. ಅದರಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿರ್ಬೋದು, R&D ಆಗಿರ್ಬೋದು, ಹೊಸದೇನೂ ನಡೆದಿರಲ್ಲ. ಸೊ ಹೀಗಾಗಿ ಏನಾಯಿತು, ಈಗ ಒಂದು ಪ್ರಾಬಬ್ಲಿ 2017 ಅಂತ ಕಾಣಿಸುತ್ತೆ. 2017ರಲ್ಲಿ ಕೆಲವರು ರಿಟ್ ಪಿಟಿಷನ್ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕೋತಾರೆ. ಈ ಪಟಾಕಿ ಇದಾಗೋದ್ರಿಂದ, ಬಳಸೋದ್ರಿಂದ ಪರಿಸರಕ್ಕೆ ಮಾಲಿನ್ಯ ಆಗುತ್ತೆ, ಇದರಿಂದ ಪೊಲ್ಯೂಷನ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ದಾವೆ ಹೂಡ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಒಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡ್ಲಿಕ್ಕೆ ಕೇಳುತ್ತೆ. ಈಗ ನೀವು ಇದರಿಂದ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ವಾ, ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಇದಕ್ಕೆ ನಾವು ಇಷ್ಟೊಂದು ಮಹತ್ವ ಕೊಡಬೇಕಾ ಬೇಡವಾ ಅಂತ ಒಂದು ಕೂಲಂಕುಷವಾದ ಒಂದು ಇದನ್ನು ಮಾಡಲಿಕ್ಕೆ, ಒಂದು ಇದನ್ನು ತಗೊಳ್ಳಿಕ್ಕೆ ಒಂದು ಆದೇಶ, ಒಂದು ವಿಭಾಗೀಯ ಪೀಠ ಥರ ಮಾಡಿಬಿಟ್ಟು ಒಂದು ಆದೇಶ ಹೊರಡಿಸುತ್ತೆ. ಇದು ನೀವು ಸರ್ವೆ ಮಾಡಿ, ಡೆಲ್ಲಿನಲ್ಲಿ 1.5 ವರ್ಷ ಬ್ಯಾನ್ ಮಾಡಿದರು ಪಟಾಕಿನ NCR ರೀಜನಲ್ಲಿ. ಆವಾಗ ಒಂದು ದಿನಕ್ಕೆ 5 ಬಾರಿ ಏರ್ ಸ್ಯಾಂಪಲ್ ತೆಗಿಬೇಕು, ಚೆಕ್ ಮಾಡಬೇಕು. ಬೆಳಿಗ್ಗೆ ರಾತ್ರಿ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ನೈಟ್ ರೌಂಡ್ಸ್ ಮಾಡುತ್ತಿದ್ದ 2 ಪೊಲೀಸ್ ಪೇದೆಗಳು ಜೀಪ್ ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆ KR ನಗರ ತಾಲೂಕಿನಲ್ಲಿ ನಡೆದಿದೆ. KR ನಗರ ಪೊಲೀಸ್ ಠಾಣೆಯ ಮೂರ್ತಿ ಹಾಗೂ
ಗುಪ್ತವಾರ್ತೆ ವಿಭಾಗದ ಪೇದೆ ಶಾಂತಕುಮಾರ್ ಅವರು ಪೊಲೀಸ್ ಇಲಾಖೆಯ ಜೀಪಿನಲ್ಲಿ ಬುಧವಾರ ರಾತ್ರಿ ಸಾಲಿಗ್ರಾಮ ಪೊಲೀಸ್ ಠಾಣೆಯ ಕಡೆಯಿಂದ ಕೆಆರ್ ನಗರದ ಕಡೆಗೆ ಬರುತ್ತಿರುವಾಗ ಬೆಳಗಿನ ಜಾವ ಸುಮಾರು 3 ಗಂಟೆಯ ಸಮಯದಲ್ಲಿ ಸಿದ್ದನಕೊಪ್ಪಲು ಗೇಟ್ ಬಳಿ ಜೀಪ್ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಮೂರ್ತಿ ಮತ್ತು ಶಾಂತಕುಮಾರ್ ಇಬ್ಬರೂ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಮೃತ ಪೇದೆ ಮೂರ್ತಿಯವರು ಚಾಮರಾಜನಗರದವರಾಗಿದ್ದು, ಶಾಂತಕುಮಾರ್ ಅವರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದವರಾಗಿದ್ದಾರೆ. ಜೀಪ್ ಚಾಲನೆ ಮಾಡುತ್ತಿದ್ದವರಿಗೆ ನಿದ್ರೆಯ ಮಂಪರು ಆವರಿಸಿರಬಹುದು ಅಥವಾ ಜೀಪ್ನ ಬ್ರೇಕ್ ವಿಫಲವಾಗಿ ಅಪಘಾತ ಸಂಭವಿಸಿರಬಹುದು ಎಂದು ಅಂದಾಜಿಸಲಾಗಿದೆ. ಮಾಹಿತಿ ತಿಳಿದ ಕೆಆರ್ ನಗರ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಶವಗಳನ್ನು ಕೆಆರ್ ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದರು. ಘಟನೆ ನಡೆದ ಸ್ಥಳಕ್ಕೆ ಮತ್ತು ಶವಾಗಾರಕ್ಕೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷಂತ್, ಗ್ರಾಮಾಂತರ ವಿಭಾಗದ ಡಿವೈಎಸ್ಪಿ ಸುಮಿತ್ ಅವರು ಭೇಟಿ ನೀಡಿದರು.